ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್ ಡಾರ್ಲಿಂಗ್ಸ್. ಇವತ್ತು ಮೌಲ್ಯ ಅವರು ಒಂದು ಫಾರಿನ್ ರೆಸಿಪಿನ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಫಾರಿನ್ ರೆಸಿಪಿ ಅಂತಂದ್ರೆ ಅದಕ್ಕೊಂದು ಹೆಸರು ಇರುತ್ತಲ್ವಾ, ಆ ಹೆಸರು ಏನು ಅಂತ ಕೇಳೋಣ. ಮೌಲ್ಯ ಅವರೇ, ಈ ರೆಸಿಪಿ ಹೆಸರೇನು? ಗೊತ್ತಿಲ್ಲ. ಸೊ ರೆಸಿಪಿ ಹೆಸರು ಗೊತ್ತಿಲ್ಲ ಅಂತೆ. ಸೊ ಗೊತ್ತಿಲ್ಲ ಅಂತಂದರೆ ಯಾವ ಥರ ಇರ್ಬೋದು ನೋಡಿ. ಆ ಫಾರಿನಲ್ಲಿ ನಮ್ಮ ಕನ್ನಡದ ಹೆಸರು ಗೊತ್ತಿಲ್ಲ ಅಂತ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರುತ್ತಲ್ಲ ಪಾಪ, ನಮ್ಮ ಕನ್ನಡದ ಹೆಸರು ಗೊತ್ತಿಲ್ಲ ಅಂತಂದರೆ. ಸೂಪರ್. ರೆಸಿಪಿ ಹೆಸರು ಗೊತ್ತಿಲ್ಲ ಚಿಕನ್. ಬೆಳಗ್ಗೆಯಿಂದ ಮಾಮೂಲಿ ರೆಗ್ಯುಲರ್ಗೆ ಆಗುತ್ತಲ್ಲ, ಬಟ್ ಒಂದು ವಾರ ಅದು ಹಿಂದೆ ಇರಲಿಲ್ಲ ಅಲ್ಲ. ಸೊ ಒಂದು ವಾರ 2 ವಾರದ ಹಿಂದೆ ಕಾಣಿಸ್ಕೊಳ್ದೇ ಇರೋ ಈ ಒಂದು ಅಕ್ಷಿ ಮತ್ತೆ ಇವ್ರಿಗೆ ಕಾಣಿಸ್ಕೊಂಡಿದೆ. ಸೊ ಮೌಲ್ಯ ಅವರೇ, ಇದಕ್ಕೊಂದು ಹೆಸರು ನೀರಕ್ಕೆ ನೀಡಬೇಕಲ್ಲ, ಏನದು? ಹೇಳಿದ್ರಲ್ಲ ನೀವೇ, ಗೊತ್ತಿಲ್ಲ ಚಿಕನ್. ಸೊ ಈಗ ಚಿಕನ್ ಬ್ರೆಸ್ಟ್ಗೆ ಚಿಕನ್ನ ಬೇಯಿಸ್ಕೊಂಡು ಅದಕ್ಕೆ ಇದಾಗ್ತಾ ಇದ್ದೀನಿ ಈಗ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಕ್ತಾ ಇದ್ದೀನಿ, ಆಮೇಲೆ ಉಪ್ಪು. ಆಯ್ತಾ? ಮನೆಯೆಲ್ಲ ನೀಟಾಗಿ ಕ್ಲೀನ್. ಜಾಸ್ತಿ ಎಲ್ಲ ಏನು ಮಾಡಲ್ಲ, ಇಷ್ಟನಾ? ಓಕೆ. ಓ ಮೈ ಗಾಡ್, ರೆಡಿಯಾಗಿದೆ ಫುಡ್ಡು. ಅದ್ಭುತ ಅದ್ಭುತ, ಅತಿ ಅದ್ಭುತ. ಸ್ವಲ್ಪ ಹಾಕಿ. ಸೊ ಸೂಪರ್. ಫ್ರೈಡ್ ರೈಸ್ ಮಾಡಿಕೊಂಡು ಎಗ್ ಫ್ರೈಡ್ ರೈಸ್ ಇದನ್ನ ಮೇಲ್ಗಡೆ ಹಾಕ್ಬಿಟ್ಟು ಮಾಡೋದು. ಸೂಪರ್. ಫ್ರೈಡ್ ರೈಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮಾಡೋದು. ಸೊ ನಿಮಗೆ ಅಲ್ಲ, ನಾನು ಸ್ಪೆಷಲ್ ಆಗಿ ಮಾಡ್ತೀನಿ. ಸೊ ಬೇಕಿದ್ರೆ ಅದು ರೆಸಿಪಿ ಕಮೆಂಟ್ ಮಾಡಿ. ರಾತ್ರಿ ಕಳೆದು ಬೆಳಿಗ್ಗೆ ಆಗೇ ಹೋಯಿತು. ಹೆಂಡತಿಗೆ ಹೆಲ್ಪ್ ಮಾಡುವ ಸಮಯ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ನಿನ್ನೆ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಮತ್ತೆ ಹುಷಾರಿಲ್ಲ, ಕೋಲ್ಡ್ ಆಗಿದೆ. ಸೊ ಇವತ್ತೊಂಚೂರು ಬೆಟರ್ ಆಗಿದ್ದೀನಿ ಅಂತ ಹೇಳೋಣ ಅಂತ ಬರೋಷ್ಟೊತ್ತಿಗೆ ಮತ್ತೆ ಆ್ಯಕ್ಚುಲಿ ಬಂತು. ಓಕೆ, ಇರಲಿ, ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ನಾವು ನಮ್ಮಮ್ಮ ಮನೇಲಿದ್ದಾನೆ. ಈಗ ನಾನು ಪ್ರತೀಕ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ದೋಸೆ, ಕುಂಬಳಕಾಯಿ ಪಲ್ಯ ಹಾಗೆ ಬೀಟ್ರೋಟ್ ಪಲ್ಯನ ರೆಡಿ ಮಾಡ್ಕೊತಿದ್ದೀನಿ. ಟೊಮೆಟೊ ಖಾಲಿ ಆಗಿಬಿಟ್ಟಿದೆ. ಸೊ ಪ್ರತೀಕ್ಗೆ ಹೋಗಿ ಟೊಮೆಟೊ ತಂದುಕೊಡಿ ಅಂತ ಹೇಳಬೇಕು. ಪ್ರತೀಕ್ ಅವ್ರು ಏನು ಹೇಳ್ತಾರೆ ನೋಡೋಣ, ಬನ್ನಿ. ಪಾಪ ಅವರು 7 ಗಂಟೆಗೆ ಎದ್ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಅಂದರೆ ಒಂದು ಪಾರ್ಸೆಲ್ ಬಂದಿತ್ತು, ನಾನೇ ಬುಕ್ ಮಾಡಿದ್ದು. ಆ ಪಾರ್ಸೆಲ್ ಬಂತು ಅಂತ ಅವ್ರು 7 ಗಂಟೆಗೆ ಎಬ್ಸಿದ್ದಾರೆ. ಅವಾಗಿಂದ ಅವ್ರಿಗೆ ಇನ್ಕಂಪ್ಲೀಟ್ ಸ್ಲೀಪ್ ಥರ ಫೀಲ್ ಮಾಡ್ಕೊಂಡು ಮತ್ತೆ ಮಲಗಿದ್ದಾರೆ ಸುಮ್ಮನೆ. ಹಾಯ್ ಪ್ರತೀಕ್. ಹೌದು ಹೌದೌದು, ಚೂರು ಇದು ಟೊಮೆಟೊ ಖಾಲಿ ಆಗಿಬಿಟ್ಟಿದೆ. ಪ್ಲೀಸ್ ಪ್ಲೀಸ್ ಹಂಗೆ ಈಶನ್ ಕರ್ಕೊಂಡು ಹೋಗ್ಬಿಟ್ಟು ಟೊಮೆಟೊ ತೊಗೊಂಡು ಬಂದ್ಬಿಡಿ ಹೋಗಿ. ಅದೇನೆ 2 ನಿಮಿಷ. ಬೇಡ ಬೇಡ, ನಾನು ಕೆಳಗಡೆ ಹೋದ್ರೆ ಸಿಗುತ್ತೆ. ಪ್ಲೀಸ್ ನಿದ್ದೆ ಆಗಿಲ್ಲ ಮಗ್ನೆ. ಪ್ಲೀಸ್ ಚಿನ್ನೆ, ಪ್ಲೀಸ್ 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 ಪ್ಲೀಸ್. ನಿಂಗೇನು ಟೊಮೆಟೊ ಬೇಕಷ್ಟೇ. ಪಾಪ ಜೆಪ್ಟೋಲ್ ಮಾಡಬೇಡಿ, 500 ರೂಪಾಯಿ. 500 ರೂಪಾಯಿ? ಹೋಗ್ಬಿಟ್ಟು ಹೋಗ ಹಂಗೆ ಈಶನ್ ಕರ್ಕೊಂಡು. ಇರುತ್ತೆ ಪಕ್ಕಾ ಇರುತ್ತೆ. ಓಕೆನಾ? ಹಾಂ, ಹಾಕಿದ್ದೀನಿ, ಬನ್ನಿ. ಏನೋ ಯೋಚನೆ ಮಾಡ್ತಾವ್ರೆ ಈಶಾ. ಓಕೆ, ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕೈನು ಏನಿದೆ ಅಷ್ಟೊತ್ತಿಗೆ ಬೀಟ್ರೋಟ್ ಎಲ್ಲ ಚೆನ್ನಾಗಿ ನೋಡಿ ಅರ್ಧ ತುರಿದಿದ್ದೀನಿ. ತುರ್ಕೊಂಡು ಮತ್ತೆ ಬರ್ತೀನಿ. ಇವನೊಬ್ಬ ಎಕ್ಸೈಟ್ ಆಗಿಬಿಟ್ರೆ
ಕೊಸ್ಸು 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 ಅಂತಾನೆ. ಇವನಿಗೆ ಹೊರಗಡೆ ಹೋಗೋದು ಅಥವಾ ನಾವು ಹೊಸ್ದಾಗಿ ಮೀಟ್ ಆದರೆ ಎಲ್ಲ ಇದು ಮಾಡಿದ್ರೆ ಒಂಥರ ಖುಷಿ ಇವನಿಗೆ. ಸೊ ನಾನು ನಿಮ್ಮೆಲ್ರಿಗೂ ಒಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಗೊತ್ತಿಲ್ಲ, ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಟೈಮ್ ಸಾಲ್ತಾ ಇಲ್ಲ ಒಂಥರ. ಆ್ಯಂಡ್ ನಾನು ಯಾವಾಗ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಹೆಂಗೆ ಅಲೈನ್ ಆಗುತ್ತೆ ಅಂತ. ಸೊ ವರ್ಕೌಟ್ ಮತ್ತು ನಾನು ಏನು ತಿಂತೀನಿ, ಏನೇನು ಕುಕ್ ಮಾಡ್ಕೊಂಡು ತಿಂತಿದ್ದೀನಿ ಅದನ್ನು ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲ ಏನು ಹೇಳ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನೀವೆಲ್ಲರೂ ಫೂ ಕೇಳಿದ್ರಿ ಹೇಗೆ ಮಾಡೋದು ಅಂತ, ಅದನ್ನು ಆದಷ್ಟು ಬೇಗ ಮಾಡಿ ತೋರಿಸ್ತೀನಿ. ಆಮೇಲೆ ಪದ್ಮ ಇನ್ನೂ ಬಂದಿಲ್ಲ, ಅವ್ರ ತಂದೆ ಇನ್ನೂ ಹುಷಾರಾಗಿಲ್ಲ, ಇನ್ನೂ ಸೀರಿಯಸ್ ಆಗೇ ಇದ್ದಾರೆ. ಮೌಲ್ಯ ಅವರಿಗೆ ತಲೆಸುತ್ತಿರುವ ಕಾರಣ ಯಾಕೆ ಜೋರು ಖುಷಿಯಾಗಿರೋ ವಿಷಯನಾ? ಕಾರಣ ಈ ಕೆಲಸವನ್ನು ನಾವು ಕಂಟಿನ್ಯೂ ಮಾಡುತ್ತಿದ್ದೇವೆ. ಪಾಪ ಅಲ್ಲಿ ಕುತ್ಕೊಂಡು ದೋಸೆ ಹಾಕ್ಕೊಡ್ತೀನಿ. ಓಕೆ, ಏನು ಮೇಡಮ್ ಅದು ಬಿಟ್ಟು ಬೇರೆ ಏನು ಮಾಡಬೇಕು? ಏನಿಲ್ಲ, ಟೊಮೆಟೊ ಕಟ್ ಮಾಡ್ಬೇಕು ಅಷ್ಟೇನೆಲ್ಲ ಕಟ್ ಮಾಡಿದ್ದೀನಿ. ಕಟ್ ಮಾಡ್ತಾ ಶಾರ್ಪ್ನೆಸ್ ಉಂಟು ಪಾಪ. ಉಂಟೆ ಹಾಕಿಲ್ಲ. ಓಕೆ, ಹಣೆ ಬರಹಕ್ಕೆ ಹೊಣೆ ಯಾರು? ಸೀರಿಯಸ್ ಆಗಿ. ಸೊ ಇವಾಗ ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಗೈಸ್. ಅರೆ ಮನೇಲಿ ಈಗ ಮಾಡ್ಕೊಳಕ್ ಆಗಿಲ್ಲ ಇಬ್ರಿಗೆ. ಜಾಸ್ತಿ ಕಟ್ ಮಾಡ್ಬಿಟ್ನಾ? ಪೂರ್ತಿ ಹಾಕ್ಬಿಡಿ. ಹೌದಾ? ಹಾಕಿ ಹಾಕಿ ಸಾಕ. ಇನ್ನೊಂದ್ಸಲ ಹಸಿಮೆಣಸಿನ್ಕಾಯಿ ಇದೆಯಲ್ಲ, ಹಸಿಮೆಣಸಿನ್ಕಾಯಿ ಮತ್ತೆ ಅದು ಮಿಕ್ಕಿದ್ ಬೀಟ್ರೋಟ್ ಒಂಚೂರು ತುರ್ಕೊಟ್ಬಿಡಿ ಪಾಪ. ಹುಷಾರಿಲ್ದಿರುವಾಗ ನೀಡಿರುವಾಗ ಮಾಡಿದ್ರೆ ಅವಳಿಗಾಗತ್ತೆ ಗೊತ್ತಾ ಖುಷಿ. ನೀವು ಚಿನ್ನದ ಬಡವೆ ಮಾಡಿಸ್ಕೊಟ್ರು ಆಗಲ್ಲ. ನಾಗಲ್ಲ ಮನೆ ಕೈ ತುರ್ಕೋತೀನಿ ನಾನು. ಆಮೇಲೆ ನಾವು ತುರಿಯಲ್ವಾ? ನಿಮಗೆ ಚಿಕ್ಕ ಚಿಕ್ಕ ಬೆರಳು ಪಾಪ. ಸರಿ ಬಿಡಿ ಸಾಕು. ಹಾಕಿ. ಲೈಟ್ ಏನಿದೆ? ಇಲ್ಲ ಈಗ ಎಣ್ಣೆ ಹಾಕಿ ಅದಕ್ಕೆ ತಗೊಂಡು. ಅದಕ್ಕ ಇದಾಗಿಲ್ಲ, ಬಿಸಿ ಆಗಿಲ್ಲ. ಇಷ್ಟು ಸಾಕು ಸಾಕು. ಎಣ್ಣೆ ತೋರಿಸಿ ಎಷ್ಟು ಹಾಕಿದ್ರಿ? ಒಂಚೂರು ಹಾಕೊಳ್ಳಿ ಪಾಪ. ಏನ್ ಮಾಡಕ್ಕಿದೆ? ಬೀಟ್ರೋಟ್ ಪಲ್ಯ ಮಾಡ್ತೀರಾ ಇವಾಗ್ಲೇ? ಓ, ಎಲ್ಲ ಬರುತ್ತೆ ಅಡಿಗೆ ಮಾಡಕ್ಕೆ. ನಾಟಕ ನಾಟಕ. ನೀವು ಬ್ಯಾಚುಲರ್ ಆಗಿದ್ರಿ ಅಲ್ವಾ, ಅವಾಗ ಹೆಂಗೆ ಅಡಿಗೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಹೆಂಗ್ ಮಾಡ್ಕೊಡ್ತಾರೆ? ಹೋಟೆಲ್ ಡಯಟ್ ಮಾಡ್ಬೇಕಾದ್ರೆ ಮಾತ್ರ ಅದು. ಆಮೇಲೆ ಸಿನಿಮಾ ಅದು ಇದೇನೋ ಮಾಡ್ಬೇಕಾದ್ರೆ ಮಾತ್ರ ಚಿಕನ್ ಬೇಯಿಸ್ಕೊಂಡು ಈ ಥರದ್ದೇನೋ ಅದಕ್ಕೆ ಇಷ್ಟ ಚೆನ್ನಾಗಿ ಅಡ್ಗೆ ಮಾಡೋ ಹೆಂಡತಿ ಸಿಕ್ಕಿರೋದು. ಹೆಂಡತಿ ಕೊಟ್ಟಿರೋದು ದೇವ್ರು. ಪ್ರತೀಕ್, ನಾನು ಅಡ್ಗೆ ಚೆನ್ನಾಗಿ ಮಾಡಲ್ವಾ? ಚೆನ್ನಾಗಿ ಮಾಡ್ತೀನಿ. ಇನ್ನೇನ್ ಮಾಡಕ್ ಇನ್ನೇನು ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಚೆನ್ನಾಗಿ ಮಾಡ್ತೀನಿ.
ಬಟ್ ಮದುವೆ ಆಗಿಂತ ಮುಂಚೆ ಬರ್ತಿತ್ತ ನಿಂಗೆ? ಬರ್ತಿತ್ತು. ನೀನು ಇಷ್ಟು ನನ್ನ ಮೇಲೆ ತಾನೇ perfection. ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತ್ಕೊಂಡಿದ್ದು. ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್. ಕಲ್ತೆ ಅಲ್ಲ, ಅದಕ್ಕೆ ಮುಂಚೆನೆ ಬರ್ತಿತ್ತು. ಅಂದ್ರೆ 1-2 ಐಟಮ್ಸ್ ಮಾಡ್ತಾ ಇದೆ ಚೆನ್ನಾಗಿ, ಎಲ್ಲ ಮಾಡಕ್ ಬರ್ತಿರ್ಲಿಲ್ಲ. ಅಫ್ಕೋರ್ಸ್ ಮದ್ವೆ ಆದ್ಮೇಲೆನೆ ಎಲ್ಲ ಕಲಿಯಕ್ ಆಗೋದು. ಅಮ್ಮನ ಮನೇಲಿ ಅಮ್ಮಂದಿರ್ ಮಾಡ್ತಾ ಇರ್ತಾರೆ. ಈರುಳ್ಳಿ ಹಾಕ್ಲಾ? ಹಾಕಿ, ಡೈರೆಕ್ಟ್ ಆಗಿ ಹಾಕಿ. ಸಿಮ್ ಮಾಡ್ಕೊಳ್ಳಿ. ಹೊಸ್ದಾಗಿ ಕೊಡ್ತಿರೋ ಸೌಟು ಅಥವಾ ಅಲ್ಲೇ ಎತ್ಕೊಳ್ಳಿ. ಇದ್ರಲ್ಲಿ ಮಾಡ್ಲಾ? ಮಾಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈಗ ಮೊಟ್ಟೆ ದೋಸೆ ಹಾಕ್ತಾ ಇದ್ದೀನಿ. ನಿಮಗೂ ಕೊಡ್ತೇವೆ ಮೊಟ್ಟೆ. ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಯಾವ ಖುಷಿಗೆ? ಸಬ್ಜೆಕ್ಟೇ ಬೇಡ. ಕೇಕ್ ತಿನ್ನಕ್ಕೆ, ಕೇಕ್ ಕಟ್ ಮಾಡಕ್ಕೆ. ಅನ್ಫಾರ್ಚುನೇಟ್ಲಿ ಈ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟಿದೀನಿ. ನನ್ನ ಜೊತೆಲಿರೋರು ಯಾರು ಕ್ಯಾಮ್ರಾ ಮುಂದೆ ಬರಲ್ಲ ಅಂತಾರೆ. ಏನ್ ಮಾಡೋಣ? ಅವಳು ಶೋಭಿತು ನಮ್ಗೆ ತಗೋತು, ನಾನು ಹಿಡಿಲ್ಲ, ನಾನು ಇಟ್ಕೊಳ್ಳ ಅಂತ ಅಂತಾಳೆ. ಸರಿ, ನಾನು ಕೇಕ್ ಕಟ್ ಮಾಡ್ತಿದ್ದೀನಿ. ಯಾವ ಖುಷಿಗೆ ಅಂತಂದ್ರೆ ಆಕ್ಚುಲಿ ನನ್ಗೂ ಗೊತ್ತಿಲ್ಲ, ಸುಮ್ಮನೆ ಕಟ್ ಮಾಡ್ತಾ ಇರೋದು. ಆಂಬಿಯನ್ಸ್ ಮ್ಯಾಟ್ರ್ ಆಗಿಬಿಡುತ್ತೆ, ಜೊತೆಗೆ ಸರ್ವಿಸ್ ಅಲ್ವಾ. 15-12 ಸಲೂನ್ ಅಲ್ಲಿ ಇದೀನಿ. ಅಂದ್ರೆ 15-12 ಸಲೂನ್ ಹೆಸರೇ 15. ಒಂದು ಸರ್ವಿಸ್ ಆದ್ಮೇಲೆ ವಿ ವಾಂಟ್ ದಟ್ ಸ್ಯಾಟಿಸ್ಫ್ಯಾಕ್ಷನ್, ಅಬ್ಬಾ ರಿಲ್ಯಾಕ್ಸೇಷನ್. 15-12 ಸಲೂನ್ ಬಂದು ನನ್ನ ಫ್ರೆಂಡ್ದೆ. ಆದರೂ ಕೂಡ ನಮಗೆ ಸರ್ವಿಸ್ ಮ್ಯಾಟ್ರ್ ಆಗುತ್ತೆ ಅಲ್ವಾ. ಎಲ್ಲಿಗೆ ಹೋದ್ರು, ಟು ಬಿ ಆನೆಸ್ಟ್, ಅಫ್ಕೋರ್ಸ್ ಯಾವ ಹೆಣ್ಮಕ್ಳು ಕಾಂಪ್ರಮೈಸ್ ಆಗಲ್ಲ. ವಿ ವಾಂಟ್ ದ ಬೆಸ್ಟ್ ಸರ್ವಿಸ್ ಅನ್ನೋದು. ಸೊ ನನಗೆ ಒಂದು 6 ತಿಂಗಳಾದರೂ ಪರವಾಗಿಲ್ಲ ವೆಯ್ಟ್ ಮಾಡಿ ಇಲ್ಲಿಗೆ ಬಂದು ಸರ್ವಿಸ್ ಮಾಡಿಸ್ಕೊಳ್ಳೋದು. ಇಲ್ಲೇ ಭರತ್ ನಗರ್ ನಿಯರ್ ಉಳ್ಳಾಳ್, ನಾಗರಬಾವಿ ಅಲ್ಲೇನಾದರೂ ಇದ್ರೆ ಖಂಡಿತವಾಗ್ಲೂ 15-12 ಸಲೂನ್ನ ವಿಸಿಟ್ ಮಾಡಿ. ಏನು ಹೇಳ್ಕೊಡ್ತೀರಾ ನೀವು? ಆಕ್ಚುಲಿ ತುಂಬಾ ಜನಕ್ಕಿರುತ್ತೆ, ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ಗೆ ಏನೂ ಗೊತ್ತಿಲ್ಲ ಅಂತ ಇರುತ್ತೆ. ಸರ್ಟಿಫಿಕೇಶನ್ ಕೋರ್ಸ್ ಬಗ್ಗೆ ಮಾತಾಡ್ತಾ ಇರೋದು ನಾವು. ಈ ನವೆಂಬರ್ 16ನೇ ತಾರೀಕು ಶುರು ಆಗ್ತದೆ. 3 ತಿಂಗಳು ಕೋರ್ಸ್ ಇದು. ನಿಮ್ಗೆ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ, ಮೇಕಪ್ ಬಗ್ಗೆ ಹೇಳ್ಕೊಡ್ತಾರೆ. ಅಂಡ್ ಮೋರ್ ಓವರ್ ಸಲೂನ್ ಮಾಡಬೇಕು ಅಂತ ಇರೋರು, ಸಲೂನ್ ಇಂಡಸ್ಟ್ರಿಗೆ ಬರಬೇಕು ಅಂತ ಇರೋರು, ಅಂಡ್ ಲ್ಯಾಕ್ ಆಫ್ ಪ್ರಾಡಕ್ಟ್ ನಾಲೆಡ್ಜ್, ಸ್ಕಿನ್ ಅಂದರೆ ಸ್ಕಿನ್, ಹೇರ್, ಮೇಕಪ್ ಅಂಡ್ ಆಲ್ಸೋ ಇಂಟೀರಿಯರ್ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಸಲೂನ್ ಮಾಡಿದ್ರು ಎಲ್ಲಿ ಮಾಡ್ಬೋದು, ಎಲ್ಲ ಥರ ಫ್ರಮ್ ದ ಡೇ 1 ಕೊನೆವರೆಗೂ 15-12 ಸಲೂನ್ ನಿಮ್ಮ ಜೊತೆ ಇರುತ್ತೆ. ಹೇರ್ ವಾಶ್ ಮಾಡಿಸ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಮ್ಮಮ್ಮನ ನೈಟಿ ಹಾಕೊಂಡಿದ್ದೀನಿ, ಸೊ ಅದಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇರ್ಬೋದು. ಸೊ ನೆವರ್ ಮೈಂಡ್. ನಮ್ಮಮ್ಮಂಗೆ ನಮ್ಮನ್ನ ನೋಡ್ಕೊಂಡು ಹುಷಾರೇ ತಪ್ಪಿಟ್ಟಿದ್ದಾರೆ. ಸೊ ಅದಕ್ಕೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ವೆಜಿಟೇಬಲ್ ಪಲಾವ್ ಆಗಿದೆ, ಈಗ ರಸಮ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೌಲ್ಯ ಸ್ಪೆಷಲ್ ಪುಲಾವ್.
ಎಷ್ಟು ವರ್ಷ ಹಳೆಯ ತಟ್ಟೆ ಅಂದರೆ ಚಿಕ್ಕ ವಯಸ್ಸಿಂದ ನಾನು ಇದೇ ತಟ್ಟೆಲೇ ತಿಂತಾರೆ. ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ನಾನು. ನಮ್ಮ ಮನೇಲಿ ಇರಬೇಕಿತ್ತಿದ್ದು. ಈಗ ನಮ್ಮಮ್ಮನ ಕೇಳ್ತೀನಿ ರೀ ಹಾಗೆ ಹೋಗಿ ಹೆಂಗಿತ್ತು ಅಂತ. ಈ ಯಾರನ್ನು ಬೇಕಾದ್ರೆ ಒಪ್ಪಿಸ್ಬೋದು, ಅಮ್ಮಂದಿರನ್ನ ಒಪ್ಸೋಕ್ಕಾಗಲ್ಲ. ರಸಮ್ ರೆಡಿ ಆಗ್ತಿದೆ. ಮೌಲ್ಯ ಮಾಡಿರುವಂತಹ ಸ್ಪೆಷಲ್ ರಸಮ್. ಹೆಂಗಿದೆ ಪಲಾವ್? ನಿಜ ಹೇಳು, ಸುಳ್ಳು ಹೆಂಗ್ ಮಾಡ್ತೀಯ ಹೇಳ್ಕೊಡು ದೇವರಾಣೆಗೂ. ಎಂತ ನಾಟಕ. ಸತ್ವಾಲ ಅನ್ನ ಸತ್ವಾಲು ಇಲ್ಲ, ಹೋಟ್ಲಲ್ಲಿ ಇದ್ದಂಗೆ ಐತೆ ಕಣೆ ಸತ್ವಾಲು. ಸೂಪರ್. ನಾವು ನಾನು ಮಾಡಿರೋ ಪಲಾವ್ ತಿಂತವನೆ. ನಮ್ಮಮ್ಮನ 2 ದಿನಕ್ಕೆ ನನ್ನ ಮಗ ಹೆಂಗ್ ಮಾಡಿದಾನೆ ನೋಡಿ. ಹೆಂಗಿದ್ದೋಳು ಹೆಂಗಾಗ್ಬಿಟ್ಟೆ. 1765. ಸೊ ಈಗೆಲ್ಲ ಮುಗಿಸಿ ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ. ಶೂಟ್ ಇದೆ, ಬರಲ್ಲ. ಹುಷಾರು, ಆನೋ ಹುಷಾರು ಮೇಯ್ನಾಗಿ. ಸರಿ, ನಾನು ಏನಾರ ಇದ್ರೆ ಫೋನ್ ಮಾಡಿ ಆದಷ್ಟು ಬೇಗ ಬಂದ್ಬಿಡ್ತೀನಿ ಶೂಟ್ ಮುಗಿಸ್ಕೊಂಡು. ಸರಿನಾ? ನಮ್ಮಮ್ಮನ ಕೈಲಿ ಆಗೋದಿಲ್ಲ. 1 ದಿನ ಆದರೆ 2 ದಿನ ಆಗೋದಿಲ್ಲ. ಅದಕ್ಕೆ ನಾವು ಪದ್ಮನ ಹೆಲ್ಪ್ಗೆ ಇಟ್ಕೊಂಡಿರೋದು. ಪದ್ಮ ಇಲ್ಲ ಅಂದರೆ ನಮ್ಮ ಅಲೈನ್ಮೆಂಟು ಕೆಲಸ ಎಲ್ಲ ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ಈಗ ಆನವಾಗ ಸ್ನಾನ ಮಾಡಿಸಿ ಎಲ್ಲ ಮುಗಿಸಿ ಬಂದೆ. ಆದರೂ ಆಟೋದಲ್ಲಿ ಬಸ್ಸಲ್ಲಿ ಹೋಗೋದೇ ಒಂಥರ ಚೆನ್ನಾಗಿರುತ್ತೆ, ಮಜಾ. ಸೊ ಈಗ ಮನೆಗೆ ರೀಚ್ ಆಗಿದ್ದೀನಿ. ಏನು ಮಾಡ್ತಿದ್ದಾರೆ ನೋಡೋಣ. ಪ್ರತೀಕ್ ಕಳ್ಬೇಕು, ಕಿಟಕಿಲಿ ಬೇರೆ ನೋಡೋದು. ಯಾರು ಬರ್ತಾರೆ? ಒಂದು ಈಶು ಪುಟ್ಟಿ ವೆಬ್ ಸೀರೀಸ್ 2 ದಿನದಿಂದ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಲ್ವಾ? ಇದು ಆಫೀಸರ್ ಬ್ಲಾಕ್ ಬೆಲ್ಟ್ ಅಂತ ಅಂದ್ಬಿಟ್ಟು ಕೊರಿಯನ್ಸ್. ಹಾಂ, ಈಗ ಶೂಟಿಗೆಲ್ಲ ರೆಡಿಯಾಗಿ ಏನೋ ಶೂಟಿಗೆ ಹೊರಡ್ತೀವಿ. ಹೊಟ್ಟೆ ಹಸಿವು ಅಂತ ಅರ್ಧ ಮೇಕಪ್ಪಲ್ಲೇ ಬಂದಿದ್ದೀನಿ. ಪ್ರತೀಕ್ ಅವ್ರು ನೋಡಿ ಆಗಲೇ ತಿನ್ನೋಕ್ಕೆ. ಎಸ್, ಬೌಲ್ ಆ್ಯಂಡ್ ಬ್ರೂಸ್ ಅವ್ರ ಕಡೆಯಿಂದ ನಮಗೆ ಒಂದು ಚಿಕನ್ ಪ್ಲಾಟರ್ ಹಾಗೆ ಒಂದು ಫಿಶ್ ಪ್ಲಾಟರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇದು ಇಲ್ಲೇ ನಾಗರಬಾವಿ ಹತ್ರ ಇರೋದು. ಈಗ ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ. ಅವ್ರದ್ದು ಕೆಫೆ ಥರ ಈ ಥರ ಮಾಡ್ಕೊಂಡಿದ್ದಾರೆ. ಆಲ್ಸೋ ಕಸ್ಟಮೈಸ್ ಮಾಡಿ ನಿಮಗೆ ಬೇಕಾಗಿರುವಂತಹ ಈ ಥರ ಪ್ಲಾಟರ್ಸ್ ಆಗಿರ್ಬೋದು ಅಥವಾ ಡಯಟ್ ನ್ಯೂಟ್ರಿಷಿಯಸ್ ಫುಡ್ನ ಮಾಡಿಕೊಡ್ತಾರೆ. ಆ್ಯಂಡ್ ಅದು ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಡೀಟೇಲ್ಸ್ ಕಳಿಸ್ತೀನಿ. ಸಕ್ಕದಾದ ಜೋರು. ಥ್ಯಾಂಕ್ ಯು ಪಾಪ. ಥ್ಯಾಂಕ್ ಯು ಬೌಲ್ ಆ್ಯಂಡ್ ಬ್ರೂ. ಆರಾಮಾಗಿರು ಗೊತ್ತು. ನಾನು ಫೇಸಸ್ ಮಾಡಬೇಡ, ಆರಾಮಾಗಿರು ಅಂತ ಇದ್ದೀನಿ. ಫೇಸಸ್ ಹೆಂಗ್ ಮಾಡ್ತೀನಿ? ಫೇಸಸ್ ಅವಾಗ ನನ್ನ ಮೇಲೆ ಕೋಪಡ್ತಿದ್ದಲ್ಲ ಫೇಸ್ ಮಾಡಿ ಅದು ತೋರಿಸು, ಈ ತೋರಿಸು, ಈ ಒರಿಜಿನಲ್ ಮುಖ ತೋರಿಸು. ಅಲ್ಲಿ ಇವತ್ತೇ ನಿಂಗೆ ಯಾಕೆ ಸ್ಮೈಲ್ ಬರ್ತಾ ಇದೆ ಅಲ್ಲಿ? ಹಿಂಗ್ ರೆಡಿ ಆಗಿದ್ದೀನಿ. ಇಟ್ಕೊಳ್ಳಿ, ಸೂಪರ್ ರೆಡಿ ಆಗಿದೆ. ಹಿಡ್ಕೊಂಡು ವಿಡಿಯೋ ಮಾಡಿ. ರೆಡಿ ಆಗ್ಲದೆಲ್ಲ ಎತ್ಕೊಂಡ್ಲಾ, ಎಲ್ಲ ನೋಡ್ಬೇಕು ಏನೇನ್ ಮಿಸ್ ಆಗಿದೆ. ಅಲ್ಲ, ನಾನು ಹೇಳ್ತೀನಿ ಇದು ಬೇಡ, ಕ್ರೀಮ್ ಸೆಟ್ ಆಗ್ತಾ ಇಲ್ಲ, ಬ್ಲೂ ಜೀನ್ಸ್ ಹಾಕೊಳ್ಳಿ ಅಂತ. ನೀವ್ ಅನ್ಕೊಳ್ಳೋದಕ್ಕೆಲ್ಲ ಏನ್ ಮಾಡಕ್ಕಾಗತ್ತೆ ರೀ? ಮತ್ತೇನಕ್ಕೆ ಇವಾಗ ಅಂದ್ರಿ ನೀನ್ ಮಾತ್ರ ಚೆನ್ನಾಗಿ ರೆಡಿ ಆಗಿದ್ಯಾ ಅಂತ? ಸ್ಯಾಡ್ ಫೇಸ್ ಹೊರಟೋಯ್ತು. ನೀನು ಚೆನ್ನಾಗಿ ರೆಡಿ ಆಗಿದ್ಯಾ ಅಂತಿದ್ದಂಗೆ ಮುಖದಲ್ಲಿ ಸ್ಮೈಲ್ ಹೊಡ್ಬಿಡ್ತು. ಇವಾಗ ರೆಡಿ ಆದ್ರು ನಾನು ಯಾಕೆ ಹಿಂಗೆ ಕಾಣಿಸ್ತಾ ಇದೆ, ನೀನು ಯಾಕೆ ಚೆನ್ನಾಗಿ ರೆಡಿ ಹೋಗ್ಬಿಟ್ಟಿದ್ಯಾ ಅಂತ ಅಂತಾರೆ. ಅದು ಆಚೆ ಬಂದಮೇಲೆ. ಅಲ್ಲಿವರೆಗೂ ಬೇಡ ರೀ ಅವೆಲ್ಲ ಕೇಳೋದೇ ಇಲ್ಲ, ಕುತ್ಕೊಂಡು ಫೋನ್ ನೋಡೋದು. ಏನಾ ಇನ್ನೇನು ಈಗ ಮಲ್ಲೇಶ್ವರಮಲ್ಲಿ ಇದ್ದೀವಿ. ಕಡಲೆಕಾಯಿ ಪರ್ಸೆ ನಡೀತಾ ಇದೆ. ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿಬಿಡಿ ಪ್ರತೀಕ್, ದಯ ಮಾಡಿ. ನೋಡಿ ಫುಲ್ಲು ಇದು ಸ್ಟಾರ್ಟಿಂಗ್ ಅಂತ ಅನ್ಸುತ್ತೆ, ಇನ್ನು ಒಳಗಡೆ ಇದೆ. ಹಾಂ, ಸೊ ಇಲ್ಲೆಲ್ಲ ಫುಲ್ಲು ನೋಡಿ ಏನು ಸಖತ್ತಾಗಿದೆ ಗೊತ್ತಾ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಕಮಿಂಗ್ ಫಾರ್ ಮಲ್ಲೇಶ್ವರಂ. ಶಾರ್ಟ್ ತೆಗಿಯೋದಕ್ಕೆ ಲೊಕೇಶನ್ ನೋಡ್ತಾ ಇದ್ದಾರೆ. ಮೌಲ್ಯ ಅವ್ರು ಸುಸ್ಕೊಂತ ಇದ್ದಾರೆ. ನೋಡಿದ್ರ ಇವರು? ಥ್ಯಾಂಕ್ ಯು.
ಡಾರ್ಲಿಂಗ್ ಸಕ್ಸಸ್ಫುಲ್ಲಿ ಕಡಲೆಕಾಯಿ ಪರ್ಸಲ್ಲಿ ನಮ್ಮ ಒಂದು ಸಾಂಗ್ ಶೂಟು ಅದು ನೀವು ಡೆಡಿಕೇಟ್ ಮಾಡಿ ಅಂದರೆ ನಿಮಗೋಸ್ಕರ ನಮ್ಗೆ ಅದು ಬೇಕು ಅಂತ ಕೇಳಿದ್ದಕ್ಕೆ ನಿಜವಾಗ್ಲೂ ಪಬ್ಲಿಕಲ್ಲಿ ಇಲ್ಲಂಗೆಲ್ಲ ಬಂದು ಶೂಟೆಲ್ಲ ಮಾಡಿದ್ದೀವಿ. ನಮ್ಮ ಕ್ಯಾಮರಾಮ್ಯಾನ್ ನಿಮ್ಮ ಹೆಸರು ಮಿಥುನ್ ಅವರು ಮತ್ತು ರಜಾಬ್ ಅವರು ನವೀನ್ ರಜಬ್ ಮತ್ತು ಶಶಿ ನವೀನ್ ಅವರು ಅಲ್ಲಿದ್ದಾರೆ. ಸೊ ಈ ಒಂದು ಟೀಮಲ್ಲಿ ಅದ್ಭುತವಾದ ಒಂದು ಔಟ್ಪುಟ್ ಬರ್ತಾ ಇದೆ ಸೂನ್. ಅವಾಗಲೇ ತೆಗಿಯೋಕೆ ಹೋದೆ, ಅವಾಗಲೇ ಇಲ್ಲ ಪ್ಲೀಸ್. ಫೋಟೋಗ್ರಾಫರ್ಗೆ ನಾಚಿಕೆ ಅಂದರೆ ಹೆಂಗೆ ಪಾಪ, ಫೋಸ್ ಕೊಡೋರ್ ಕತೆ. ಸೊ ಡಾರ್ಲಿಂಗ್ಸ್ ಏನು ಗೊತ್ತಾ, ಇದರ ಹೊರಗಡೆ ಬಂದು ನಿಮ್ಗಳ ಜೊತೆ ಮೀಟ್ ಆದಾಗ ನಿಮ್ಮನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಓಕೆ ನಾನು ಇದನ್ನ ಸುಮಾರು ಸತಿ ಹೇಳಿದ್ದೀನಿ ಅನ್ಕೊತೀನಿ. ಕ್ರೌಡ್ ನೋಡಿ ಎಂಥ ಕ್ರೌಡ್ ಇದೆ. ಇದನ್ನೆಲ್ಲ ನೋಡಿದಾಗ ನಾವು ಮಾಡ್ತಿರೋ ಕೆಲಸಕ್ಕೆ ನೀವು ಕೂಡ ಪ್ರೀತಿಗೆ ಬೆಂಗಳೂರು ಪೂರ್ತಿ ಹಬ್ಬ ಮಾಡ್ತಿದ್ದಾರೆ ಅಂತ, ಏನು ಹಬ್ಬ ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಹಬ್ಬ ಮಾಡ್ತಿದ್ದಾರೆ. ಸೊ ಈಗ ನಾವು ತೋರಿಸಿದ್ವಿ ಗೊತ್ತಾ, ಮಧ್ಯಾಹ್ನ ಊಟ ಮಾಡಿದ್ವಲ್ಲ, ಬೌಲ್ ಆ್ಯಂಡ್ ಬ್ರೂವ್ಸ್, ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ತಿದ್ದೀವಿ ಆ ಕೆಫೆಗೆ. ಯಾಕಂದರೆ ನನಗೆ ಇಷ್ಟ ಆಯಿತು, ಡೈರೆಕ್ಟಾಗಿ ಹೋಗಿ ನೋಡ್ಬಿಡೋಣ. ಸೊ ಹಾಗಾಗಿ ಅಲ್ಲಿ ಹೋಗಿ ಏನೇನು ತಿಂತೀವಿ, ಏನೇನಿದೆ, ಕೆಫೆ ಥರನೇ ಮಾಡ್ಕೊಂಡಿದ್ದಾರೆ. ಸೊ ಇನ್ ಡೀಟೇಲ್ ಆಗಿ ನಾವು ಡೀಟೇಲ್ಸ್ನ ಕೊಡ್ತೀವಿ. ಲೆಟ್ಸ್ ಗೋ ದೇರ್. ಫುಡ್ ಒಂದು ಕ್ಲೀನಾಗಿದೆ ಬಿಟ್ರೆ ಬಾಡಿ ಮೆಂಟಲಿ ಇರೋದು ಅಥವಾ ವಾಟ್ ಎವರ್ ಏನೇ ಡಿಸೀಸಸ್ ಅಟ್ಯಾಕ್ ಆಗೋದು, ಅದು ಎಲ್ಲಾನು ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ನಾವು ಯಾವತ್ತೂ ಗಮನನೇ ಕೊಡಲ್ಲ. ಒಂದು ಸಣ್ಣ ಮಂಡಿ ನೋವಾಗಿರ್ಬೋದು ಅಥವಾ ವಾಟ್ ಎವರ್ ಏನೇನು ಆಗ್ತಿರುತ್ತೆ ನಮ್ಮ ಬಾಡಿಲಿ ಚೇಂಜಸ್ಸು, ಅಥವಾ ನಾವೇನು ಕಷ್ಟ ಬೀಳ್ತಿರ್ತೀವಿ, ನೋವು ತಿಂತಿರ್ತೀವಿ, ಅದೆಲ್ಲದಕ್ಕೂ ನಮ್ಮ ಲೈಫ್ ಸ್ಟೈಲ್, ನಮ್ಮ ಫುಡ್, ನಮ್ಮ ನಿದ್ರೆ ಎಲ್ಲ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಆಗುತ್ತೆ. ರಿಯಲ್ ಟ್ಯಾಲೆಂಟ್ ಇರೋ ಅಲ್ಲಿ ನೋಡಿ, ಇಲ್ಲಿಗೆ ಹೋಗ್ತಾ ಇರೋದು ಕ್ಯೂಟಾಗಿ ಪುಟ್ಟದಾಗಿ ಅಲ್ವಾ? ಆ ಟೇಸ್ಟ್ಗೆ ನಾವಿಲ್ಲಿ ಬಂದಿದ್ದು ಅಲ್ವಾ? ಕ್ಯೂಟಾಗಿ ಇಷ್ಟರಲ್ಲೇ ನಾವಲ್ಲಿ ಡಾರ್ಲಿಂಗ್ಸ್ ಬಂದವಲ್ಲ, ಅದು ಆ್ಯಕ್ಚುಲಿ ಇವ್ರದ್ದೇನೆ ಒಳಗಡೆ ಅಟ್ಯಾಚ್ ಇರೋಂಥದ್ದು. ನಾನು ನೆನ್ನೆ ಹೇಳ್ತಾ ಇದ್ದೆ ನಿಮಗೆ ವಿಡಿಯೋದಲ್ಲಿ, ಟೇಸ್ಟಿಯಾಗಿದೆ, ಹೆಲ್ದಿ ಫೀಲ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ನನಗೆ ಅದು ಮೋಸ್ಟ್ಲಿ ಇವಳು ಗೊತ್ತಿರ್ಬೋದೇನೋ ಗೊತ್ತಿಲ್ಲ, ಬಟ್ ನೋಡಿ ಟುಡೇ ಸ್ಪೆಷಲ್ ನೋಡಿ. ಅವ್ರ ಹೆಸರು ಪ್ರತೀಕ್ ಅಂತೆ. ಅವರ ಪ್ರತೀಕ್ ಇವರೇನಾ? ಓಕೆ ಡಾರ್ಲಿಂಗ್ಸ್, ಇದು ಸೆಕೆಂಡ್ ಡೇ ಮಧ್ಯಾಹ್ನದ ಊಟ. ನೋಡಿದ್ರೆ ಬಾಯಿ ನೀರು ಬರ್ತಾ ಇದೆ ಇವಾಗ. ಏನು ಇಲ್ಲ, ನಿನ್ನಿಷ್ಟ. ಓಕೆ ಓಕೆ ಓಕೆ. ಇದು ಬನಾನಾ ಅಂಡ್ ಆಲ್ಮಂಡು, ಮತ್ತು ಇದು ಪ್ರೋಟೀನ್ ಶೇಕ್. ಟೇಸ್ಟ್ ಮಾಡೋಣ ಅಲ್ವಾ? ಹೆಲ್ದಿ ಆ್ಯಂಡ್ ಲೈಟ್. ನಾನು ಮತ್ತೆ ಇಲ್ಲಿಗೆ ಬರಬೇಕು ಅನಿಸ್ತಾ ಇದೆ ನನಗೆ. ನನಗೇನು ಆ ಥರ ಹೆವಿ ಅಂತ ಏನು ಅನಿಸ್ತಾ ಇಲ್ಲ. ಲಿಟ್ರಲಿ ಒಂದು ಚಿಕನ್ನು ಮಟನ್ ಬಿರಿಯಾನಿಗೆ ಒಂದು 350 ಕೊಟ್ಟು ಬರ್ತೀವಿ. ಹೆಲ್ದಿ ಫುಡ್ಗೆ 250-300 ಕೊಡೋರಲ್ಲಿ ತಪ್ಪಿಲ್ಲ ಅಂತ ನನಗೆ. ಇಲ್ಲಿ ಮಾಡಿದ್ದು ಊಟ ಎಷ್ಟು ಲೈಟ್ ಫೀಲ್ ಆಗ್ತಿದೆ ಅಂದರೆ ಡಾರ್ಲಿಂಗ್ಸ್, ಅದು ನಿಜವಾಗ್ಲೂ ನಮ್ಮ ಲೈಫ್ ಸ್ಟೈಲ್ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಶಿನು, ಏನು ಇಷ್ಟ ಮಾಡ್ತಿದ್ದೀಯ ಬಂದರೆ? ಸುಸ್ತಾಗ್ತದೆ ಸಡನ್. ಬಾಡಿ ಎಲ್ಲ ಹಿಂಗೆ, ಬಾಡಿ ಸ್ಕಿನ್ನು
ಎಲ್ಲ ಹೋಗ್ತಾ ಇರುತ್ತೆ ಗೊತ್ತಾ, ಅದು ಫೀಲ್ ಮಾಡೋರ್ಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ಹೆಂಗೆ ಈ ಮಾಡ್ಕೊಂಡು ಮಾಡ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಆರಾಮಾಗಿ ಓಡಾಡ್ತಿರ್ತಾರಲ್ಲ ಅವ್ರಿಗೇನು ಗೊತ್ತಾಗಲ್ಲ. ಅದು ಒಂದ್ಸಲ ಅಲ್ಲದೆ 2-2 ಸಲ ಮಾಡ್ಕೊಂಡು ಈ ತರ ಓಡಾಡ್ತಾರಲ್ಲ, ಹಾ ನನ್ಗೇನಾಗ್ಬೇಕು ಅಂತ ಅಲ್ವಾ? ಅಲ್ಲ ನನಗೇನು ಆಗಲ್ಲ ಅಂತ ಗೊತ್ತಿರುತ್ತಲ್ಲ ಆಲ್ರೆಡಿ. ಅಲ್ಲ ನೀನು ಈಗ ತಾನೇ ಆಕ್ಟಿವ್ ಇದ್ದು ಇದ್ದಕ್ಕಿದ್ದಂಗೆ ಟಕ್ ಅಂತ ಬಿದ್ದೋಗ್ತಿಲ್ಲ. ಊಟ ಮಾಡಿದ್ರಾ? ನಾನು ಆಕ್ಟಿವ್ ಇದ್ ಅದೇ ಪ್ರೆಗ್ನೆನ್ಸಿ. ಅಯ್ಯೋ ದೇವ್ರೆ, ಮೂಡ್ ಸ್ವಿಂಗ್ಸ್ ಜೊತೆಗೆ ಪ್ರೆಗ್ನೆನ್ಸಿ ಮೂಡ್ ಸ್ವಿಂಗ್ಸ್ ಬೇರೆ ಬರುತ್ತೆ. ಅವರ ಸಡನ್ನಾಗ ಎನರ್ಜೆಟಿಕ್ ಸಡನ್ ಸುಸ್ತಿರುತ್ತೆ. ಅದು ಇನ್ನೂ ಹೊಟ್ಟೆ ಬರ್ತಿ ಆಗ್ತಾ ಆಗ್ತಾ ಬೇಬಿ ವೆಯ್ಟ್ ಆಗ್ತಾ ಆಗ್ತಾ ಅದು ಎಲ್ಲರೂ ಕೇಳ್ತಾರೆ ನನಗೆ, ಎಷ್ಟು ಕೆಚ್ಚಿದ್ರೆ ಇನ್ನೊಂದು ಮಗು ಮಾಡ್ಕೋತಾ ಇದೆಯಾ ನೀನು ಅಂತ. ಯಾವಳು ಮಾಡ್ಕೊತಾಳೆ, ಯಾವಳು ಮಾಡ್ಕೊಳ್ಳಲ್ಲ. ಬೈತವ್ರೆ ಒಂದ್ಸಲ ನಿನಗೆ ಕುಯಿಸ್ಕೊಂಡ್ರೆ ಸಾಕಾಗ್ತಾ ಇಲ್ವಾ ಅಂತ. ಅದು ಬ್ರೆಸ್ಟ್ ಫೀಡಿಂಗು ಡೆಲಿವರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಡಾರ್ಲಿಂಗ್ಸ್ 4 ದಿನದ್ದು ಒಟ್ಟಿಗೆ ಅಪ್ಡೇಟು ನಿಮಗೆ ಕೊಡ್ತಾ ಇದ್ದೀವಿ. ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ ವಿಡಿಯೋ ಮಾಡೋಕ್ಕೆ ಇನ್ ಬಿಟ್ವೀನ್. ಮತ್ತು ಸಿಕ್ಕಾಪಟ್ಟೆ ಫುಟೇಜ್ ಇತ್ತು. ಇವನ್ ಅದು ಅರ್ಧ ಗಂಟೆ ಮೇಲೆ ಮುಕ್ಕಾಲು ಗಂಟೆನೇ ಆಗ್ಬಿಡ್ತು, ಅಷ್ಟು ಫುಟೇಜ್ ಇತ್ತು. ಬಟ್ ಅಷ್ಟೆಲ್ಲ ಬೇಡ, ಒಂದು 25 ನಿಮಿಷಕ್ಕೆ ಸಾಕು ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ಗಳನ್ನ ತಿಳಿಸಿ. ಐ ವಿಲ್ ಟೇಕ್ ಕೇರ್. ಬಾಯ್.